ಹಾಯ್ ನಮಸ್ತೆ, ನಾನು ನಿಮ್ಮ ಸರೋಜಾ. ವೆಲ್ಕಮ್ ಟು ಸರೋಜಾಸ್ ಲೈಫ್ಸ್ಟೈಲ್ ಟಿಪ್ಸ್. ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು, ಮ್ಯಾಮ್ ಪರ್ಮನೆಂಟಾಗಿ ವೈಟ್ ಆಗಬೇಕು ಅಂದರೆ ದಯವಿಟ್ಟು ಒಂದೊಳ್ಳೆ ಹೋಮ್ ರೆಮಿಡಿನ ತಿಳಿಸಿ, ಮತ್ತು ಮ್ಯಾಮ್ ನಮಗೆ ಡಾರ್ಕ್ ಸರ್ಕಲ್ ಇದೆ, ವ್ರಿಂಕಲ್ಸ್ ಇದೆ, ಹೀಗೆ ಹಲವಾರು ಪ್ರಾಬ್ಲಮ್ಸ್ನ ನನ್ನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ನಿಮಗೆ ಒಂದೊಳ್ಳೆ ಸ್ಕಿನ್ ವೈಟ್ನಿಂಗ್ ಮತ್ತು ವ್ರಿಂಕಲ್ಸ್ ಆಗಿರ್ಬೋದು, ನಂತರ ಡಾರ್ಕ್ ಸರ್ಕಲ್ ಅನ್ನೋವಂಥ ಪ್ರಾಬ್ಲಮ್ ನಿಮಗೆ ಇದ್ದರೆ ಈ ಒಂದು ಹೋಮ್ ರೆಮಿಡಿನ ಒಮ್ಮೆ ಟ್ರೈ ಮಾಡಿ 100% ನಿಮಗೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಕೆಳಗಡೆ ಕಾಣುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಎಲ್ಲ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಬನ್ನಿ, ಆ ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿ ಅಥವಾ ಇದೊಂದೊಳ್ಳೆ ಕ್ರೀಮ್ ಅಂತಲೇ ಹೇಳ್ಬೋದು, ಅದನ್ನು ಯಾವ ರೀತಿ ತಯಾರಿ ಮಾಡೋದು ಅಂತ ತಿಳಿಸ್ತೀನಿ. ನೋಡಿ, ನಾನು ಒಂದು ಕ್ಲೀನಾಗಿರುವಂತಹ ಬೌಲ್ನ ತೊಗೊಂಡಿದ್ದೀನಿ. ಬೌಲ್ಗೆ ನಾನು ಇಲ್ಲಿ ಅಲೋವೆರಾ ಜೆಲ್ನ ತಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಆರ್ಗಾನೋ ಅವರ ಅಲೋವೆರಾ ಜೆಲ್ನ ಬಳಸ್ತಾ ಇದ್ದೀನಿ. ಇದು ಪ್ಯೂರ್ ಆಗಿರುವಂತಹ 99% ಪ್ಯೂರ್ ಆಗಿರುವಂತಹ ಅಲೋವೆರಾ ಜೆಲ್ ಅಂತಲೇ ಹೇಳ್ಬೋದು. ಅಲೋವೆರಾ ಜೆಲ್ ಬಂದು ನಿಮ್ಮ ಮುಖದಲ್ಲಿ ಆಗಿರುವಂತಹ ಸನ್ಬರ್ನ್ ಸಮಸ್ಯೆಯನ್ನು ತೊಡೆದು ಹಾಕೋದಕ್ಕೆ, ನಂತರ ಪಿಂಪಲನ್ನು ಹೋಗಲಾಡಿಸೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಲ್ಲದೆ ಮಾಯಿಶ್ಚರೈಸರ್ನ ಲಾಕ್ ಮಾಡೋದಕ್ಕೆ, ನಂತರ ನಿಮ್ಮ ಮುಖದಲ್ಲಿರುವಂತಹ ಧೂಳು, ಕೊಳಕು, ಡೆಡ್ ಸ್ಕಿನ್ ಮತ್ತು ಕೊಳೆಯನ್ನು ಸಹ ಕೂಡ ಸ್ವಚ್ಛಗೊಳಿಸುತ್ತೆ. ನಂತರ ನಾನು ಇಲ್ಲಿ ಬಳಸ್ತಾ ಇರುವಂತಹದ್ದು ಗ್ಲಿಸರಿನ್. ಅರ್ಧ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ಗೆ ಅರ್ಧ ಸ್ಪೂನ್ ಆಗೋಷ್ಟು ಗ್ಲಿಸರಿನ್ನ ಬಳಸ್ತಾ ಇದ್ದೀನಿ. ನಿಮಗೆ ಈ ಗ್ಲಿಸರಿನ್ ಅನ್ನೋದು ನಿಮಗೆ ಮೆಡಿಕಲ್ ಸ್ಟೋರ್ಗಳಲ್ಲೆಲ್ಲ ತುಂಬ 20 ರೂಪಾಯಿಗೆಲ್ಲ ನಿಮಗೆ ಸಿಗುತ್ತೆ, ಆರಾಮಾಗಿ ನೀವು ಬೈ ಮಾಡ್ಬೋದು. ಗ್ಲಿಸರಿನ್ ಅನ್ನೋದು ನಿಮ್ಮ ಮುಖದಲ್ಲಿ ಮಾಯಿಶ್ಚರೈಸಿಂಗ್ನ ಲಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಲ್ಲದೆ ನಿಮ್ಗೇನಾದರೂ ವ್ರಿಂಕಲ್ಸ್ ಪ್ರಾಬ್ಲಮ್ ಇದ್ದರೆ ಅದನ್ನು ತೊಳೆದು ಹಾಕೋದಕ್ಕೆ, ಅಲ್ಲದೆ ನಿಮಗೇನಾದರೂ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸಹ ಕಂಪ್ಲೀಟಾಗಿ ಹೋಗಲಾಡಿಸೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಗ್ಲಿಸರಿನ್. ಅಲ್ಲದೆ ನಿಮ್ಮ ಮುಖವನ್ನು ಲೈಟ್ನಿಂಗ್ ಮಾಡೋದಕ್ಕೆ, ಗ್ಲೋಯಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಂತರ ನಾನು ಇಲ್ಲಿ ಒಂದು 1/4 ಸ್ಪೂನು ಅಥವಾ ಒಂದು 5-6 ಡ್ರಾಪ್ಸ್ ಆಗೋಷ್ಟು ರೋಸ್ ವಾಟರ್ನ ಬಳಸ್ತಾ ಇದ್ದೀನಿ. ನಾನು ಇಲ್ಲಿ ಡಾಬರ್ ಗುಲಾಬರಿ ಅವರ ರೋಸ್ ವಾಟರ್ನ ಬಳಸ್ತಾ ಇದ್ದೀನಿ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಂತರ ನಾನು ಇಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ನ ಬಳಸ್ತಾ ಇದ್ದೀನಿ. ಒಂದು ವಿಟಮಿನ್ ಇ ಕ್ಯಾಪ್ಸಲ್ ಬೇಕಾಗುತ್ತೆ. ಇದು ಸಹ ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಅವೈಲಬಲ್ ಇರುತ್ತೆ, ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ನೀವು ಒಂದು ಶೀಟ್ನ ನೀವು ತೆಗೆದುಕೊಂಡು ಮನೆಯಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ವಿಟಮಿನ್ ಇ ಕ್ಯಾಪ್ಸಲ್ ಅನ್ನೋದು ನಿಮ್ಮ ಹೇರ್ಗಾಗಲಿ ನಿಮ್ಮ ಸ್ಕಿನ್ಗಾಗಲಿ ತುಂಬಾ ಒಳ್ಳೆಯದು. ವಿಟಮಿನ್ ಇ ಕ್ಯಾಪ್ಸಲ್ ಬಂದು ನಿಮ್ಮ ಮುಖದಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ನ ಸಹ ಕೂಡ ಕಂಪ್ಲೀಟಾಗಿ ಹೋಗಲಾಡಿಸೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಲ್ಲದೆ ಮೇಯ್ನಾಗಿ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್, ನಂತರ ವ್ರಿಂಕಲ್ಸ್ ಪ್ರಾಬ್ಲಮ್ಸ್ನ ಹೋಗಲಾಡಿಸೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ತೆಗೆದುಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಕೇವಲ ಅರ್ಧ ಸ್ಪೂನ್ಗೆ ನಾನು ಇಲ್ಲಿ ತೋರಿಸ್ತಾ ಇರೋದು. ನೀವು ಬೇಕಾದರೆ ಇದನ್ನು 1 ಅಥವಾ 2 ಸ್ಪೂನ್ ಆಗೋಷ್ಟು ಮಾಡಿ ಇಟ್ಕೊಳ್ಬೋದು. ಯಾವುದೇ ರೀತಿ ಇದು ಕೆಡುವಂತಹ ಅವಶ್ಯಕತೆ ಇರೋದಿಲ್ಲ, ತುಂಬಾ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ವಿತೌಟ್ ಫ್ರೀಸರ್ ಸಹ ಕೂಡ ಇದನ್ನು ನೀವು ಆರಾಮಾಗಿ ಸ್ಟೋರ್ ಮಾಡಿ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನೆಲ್ಲ ಸಹ ಕೂಡ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಇದು ಒಂದೊಳ್ಳೆ ಕ್ರೀಮ್ ಅಥವಾ ಒಂದೊಳ್ಳೆ ಜೆಲ್ ರೀತಿ ನಿಮಗೆ ಅದು ಫಾರ್ಮ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಇಲ್ಲಿ ಈ ರೀತಿ ಕ್ಲೀನಾಗಿ ಕಲಿಸ್ಬೇಕಾಗತ್ತೆ. ನೋಡಿ, ಈ ರೀತಿ ಆಗಬೇಕಾಗತ್ತೆ. ಇದು ಒಂದೊಳ್ಳೆ ಕ್ರೀಮ್ ರೀತಿ ಇರುತ್ತೆ ಅಥವಾ ಒಂದೊಳ್ಳೆ ಜೆಲ್ ರೀತಿ ಇದು ನಿಮಗೆ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ರೋಸ್ ವಾಟರ್ ಬಂದು ನಿಮಗೆಲ್ಲ ಗೊತ್ತಿರುತ್ತೆ, ನಿಮ್ಮ ಮುಖವನ್ನು ಗ್ಲೋಯಿಂಗ್ ಮಾಡೋದಕ್ಕೆ, ಲೈಟ್ನಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೆ ನಿಮ್ಮ ಮುಖದಲ್ಲಿರುವಂತಹ ಧೂಳು, ಕೊಳಕನ್ನೆಲ್ಲ ಸಹ ಕೂಡ ಕ್ಲೀನಾಗಿ ರಿಮೂವ್ ಮಾಡುತ್ತೆ. ಅಲ್ಲದೆ ನಿಮಗೇನಾದರೂ ಸನ್ ಟ್ಯಾನ್ ಅಥವಾ ಸನ್ಬರ್ನ್ ಸಮಸ್ಯೆ ಇದ್ದರೆ ಅದನ್ನು ಸಹ ಕೂಡ ತೊಡೆದು ಹಾಕುತ್ತೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ, ಇದನ್ನು ನೈಟ್ ಹೊತ್ತು ನೀವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನೀವು ನೈಟ್ ಕ್ರೀಮ್ ಆಗಿ ಸಹ ಕೂಡ ಕನ್ಸಿಡರ್ ಮಾಡ್ಕೊಳ್ಬೋದು. ಒಂದೊಳ್ಳೆ ಕ್ರೀಮ್, ನೈಟ್ ಕ್ರೀಮ್ ಅಂತಲೇ ಹೇಳ್ಬೋದು. ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ಫೇಸ್ ವಾಶ್ ಅಥವಾ ಸೋಪ್ ದಯವಿಟ್ಟು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಫೇಸ್ಗೆ ಆದಷ್ಟು ಫೇಸ್ ವಾಶ್ ಅಥವಾ ಮನೆಯಲ್ಲೇ ತಯಾರಿಸುವಂತಹ ಬಾತಿಂಗ್ ಪೌಡರ್ನ ಯೂಸ್ ಮಾಡಿ. ಅದನ್ನು ಯೂಸ್ ಮಾಡಿ ನಿಮ್ಮ ಫೇಸ್ನೆಲ್ಲ ಸಹ ಕೂಡ ಕ್ಲೀನಾಗಿ ವಾಶ್ ಮಾಡಿದ ನಂತರ ಈ ಒಂದು ಕ್ರೀಮ್ನ ನೀವು ಯಾವ ರೀತಿ ಮಾಯಿಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತೀರೋ ನಿಮ್ಮ ಫೇಸ್ಗೆ ಅದೇ ರೀತಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಇದನ್ನು ಕ್ಲೀನಾಗಿ ನಿಮ್ಮ ಫೇಸ್ಗೆ ಒಂದು 2 ಅಥವಾ 3 ನಿಮಿಷಗಳ ಕಾಲ ಕ್ಲೀನಾಗಿ ಮಸಾಜ್ ಮಾಡಬೇಕಾಗತ್ತೆ. ಮಸಾಜ್ ಮಾಡಿದ ನಂತರ ನೀವು ನೈಟ್ ಹಾಗೆ ಮಲ್ಕೊಳ್ಬೇಕಾಗತ್ತೆ. ನೀವು 2ರಿಂದ 3 ನಿಮಿಷಗಳ ಕಾಲ ಅದನ್ನು ಕ್ಲೀನಾಗಿ ಮಸಾಜ್ ಮಾಡಿದ್ರೆ ಆ ಒಂದು ಕ್ರೀಮ್ ಎಲ್ಲ ಸಹ ಕೂಡ ನಿಮ್ಮ ಸ್ಕಿನ್ಗೆ ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ. ಯಾವುದೇ ರೀತಿ ನಿಮಗೆ ಆಯಿಲಿ ರೀತಿ ಇರೋದಿಲ್ಲ. ಆರಾಮಾಗಿ ನೀವು ನೈಟ್ ಮಲ್ಕೊಳ್ಬೋದು. ನಂತರ ಮಾರನೇ ದಿನ ಬೆಳಗ್ಗೆ ನೀವು ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರಲ್ಲಿ ನಿಮ್ಮ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೋದು. ನೀವು ಒಂದು ಫೇಸ್ ವಾಶ್ನ ಯೂಸ್ ಮಾಡಿ ಫೇಸ್ ವಾಶ್ನ ಮಾಡ್ಕೊಳ್ತೀರೋ ಅದೇ ರೀತಿ ಮಾಡ್ಕೊಳ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ.
ಈ ಒಂದು ಕ್ರೀಮ್ನ ನೀವು ಅಪ್ಲೈ ಮಾಡ್ಕೊಳ್ತಾ ಬಂದರೆ ಇದನ್ನು ಡೈಲಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲೈ ಮಾಡ್ತಾ ಬಂದರೆ ನೀವು ತುಂಬ ವಯಸ್ಸಾಗಿರೋ ರೀತಿ ಕಾಣಿಸ್ತಾ ಇದ್ರು ಸಹ ಚಿಕ್ಕ ವಯಸ್ಸವ್ರ ರೀತಿ ಕಾಣಿಸ್ತೀರ. ರಿಂಕಲ್ಸ್ ಎಲ್ಲ ಸಹ ಕೂಡ ಕ್ಲೀನಾಗಿ ರಿಮೂವ್ ಆಗಿ ನಿಮ್ಗೊಂದೊಳ್ಳೆ ಗ್ಲೋಯಿಂಗ್ ಮತ್ತು ಲೈಟ್ನಿಂಗ್ ಆಗೋದಕ್ಕೆ, ಬ್ರೈಟ್ನಿಂಗ್ ಆಗೋದಕ್ಕೆ ನಿಮ್ಮ ಸ್ಕಿನ್ ಅನ್ನೋದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವೀಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಇನ್ನೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋ ಒಂದಿಗೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.